ಯಾರು ಅಂತ ತಂಗಿ ರಕ್ಷಿರುತ್ತೆ ನನ್ನ ಕಾಲ ಮುಟ್ಟಂತೆ ಆ ತಂಗಿ ಒಂದೇ ಒಂದು ಸಾಹಸ ಮಾಡಲ್ಲ, ನಮ್ಮ ಕಡೆಲ್ಲ ಮುಟ್ಲೇಬೇಕು ಸಾಹಸ. ಈ ಬಲಗೈಲಿ ಮುಟ್ಟಿಲ್ಲ ಅಂತ ನನ್ನ ಕಾಲನ ಇಲ್ಲಿಂದ ಬಾಯ್ಕೊಂಡು ಹೋಗತಕ್ಕ ಬೇರೆ ಏನು ಮುಟ್ಟಲ್ಲ ಅಂತ ಅವಳು ಹಿಂಗೆ ಹೇಳ್ಕೊಂಡಿದ್ದಂತೆ ಕೈ. ಯಾಕೆಂದ್ರೆ ಗಂಡ ಕರ್ಕೊಂಬರಕ್ಕಾಗಲ್ಲ ಅಂತ ಬಡವರು ಹೇಳ್ತೀನಿ ಪೂರ್ತಿ, ಗಂಡ ಕರ್ಕೊಂಬರಕ್ಕಾಗಲ್ವಂತೆ. ಯಾರೊಬ್ಬ ಐಡಿ ಕೊಟ್ಟಾರೆ ಸ್ವಾಮಿಯರು ಮುಟ್ಟಿ ಹುಷಾರಾಗುತ್ತೆ ಅಂತ. ಆ ತಾಯಿ ಇಲ್ಲಿ ಮುಟ್ಟಿ ಕೈನ ಬಾಯ್ಕೊಂಡ ರಾತ್ರಿ ಹಗಲು ಹೋಗತಕ್ಕ ಇಲ್ಲಿಂದ ಹೋಗತಕ್ಕ ಏನು ಮುಟ್ಟಿಲ್ಲ ಅಂತ ಕೈಯಿಂದ. ಅಲ್ಲಿ ಹೋಗಿ ಅದೇ ಕೈಲಿ ರಜಮಾನ ಮುಟ್ಟಿಲ್ಲಂತೆ, ರಜಮಾನ್ ಎತ್ಕೊಂಡ್ಬಿಟ್ಟಂತೆ. ಆ ಪುಣ್ಯಾತ್ಮ ಮುಂದೆ ಒಳಗಡೆ ಕಾರ್ಪೆಂಟರ್ ಕೆಲಸ ಮಾಡ್ಕೊಂಡು ಬೈಕಲ್ಲಿ ಬಂದು ಒಂದು ಮಂಚ ಮಾಡ್ಕೊಂಡು ನಂಗೋಸ್ಕರ ಇನ್ನೊಂದು ಅಜ್ಜಿಗೆ ಗಂಗಮ್ಮ ಅಂತ ಒಂದು ಅಜ್ಜಿ ಯಾರೊಬ್ಬ ಶ್ರಮದಲ್ಲಿ ಗಂಡ ಮಗಿ ಹುಷಾರಿಲ್ಲ ಅಂತ ಹಾಸ್ಪಿಟಲ್ ಬಿಟ್ಟಂತೆ ಒಂದು ಅಜ್ಜಿ ಕರ್ಕೊಂಡ್ಬರುತ್ತೆ ಇಲ್ಲಿಗೆ, ಆಮೇಲೆ ಮುಟ್ಟಿರೆ ಹುಷಾರಾಗುತ್ತೆ ಅಂತ ಬಂದು ಕಸ ಹೊಡೆದು ಮಗುನ ಬಚ್ಕೊಂಡೋಯ್ತು. ಆ ತಾಯಿಗಿಂತ ಅಜ್ಜಿ ಗ್ರೇಟು. ಯಾಕೆಂದ್ರೆ ಯಾರೇ ಮಜಾಗ್ರಿ ಹ್ಯಾಂಡಿಕ್ಯಾಪ್ ಮಗುನ ಹೆಣ್ಮಕ್ಳೇ ಮಾಡ್ಕೊಳಕ್ಕಾಗಲ್ಲ. ಗಂಡ್ಮಕ್ಳ ಹ್ಯಾಂಡಿಕ್ಯಾಪ್ ಬಿಟ್ಕೊಂತ ತಾಯಿ ನಿಮ್ಮ ಹೆಂಡತಿಯರನ್ನ ದೂರೋದು, ನಿಮ್ಮ ಮಕ್ಕಳ ದೂರೋದು ದೊಡ್ಡ ವಿಷಯ ಅಲ್ಲ ಆಯ್ತಾ. ಮತ್ತೆ ಹೆಣ್ಮಕ್ಳು ನೀವು ಅಷ್ಟೇ, ಗಂಡ ಸ್ವಲ್ಪ ಸ್ವತಃ ಗಂಡ ಬಿಟ್ಕೊಂಡು ದೊಡ್ಡ ವಿಷಯ ಅಲ್ಲ. ಹೊಂದ್ಕೊಂಡೋಗಿ ಇದೇ ಜೀವನ. ಯಾವ ಜೀವನ ಹೇಳಿ? ಹೊಂದ್ಕೊಂಡೋಗಿ ಇದೇ ಜೀವನ. ನಾಳೆ ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಿ. ನಿಮ್ಗೆ ಏನಂತೆ ಇಷ್ಟೇ ದಯವಿಟ್ಟು ಗಂಡ ಹೆಂಡತಿ ಸಂಸಾರ ಬಿರುಕು ಬಂದ್ರೆ ಒಂದಾಗಿ ಹೋಗ್ಬಿಡಿ ಅಂತ ಬೈತೀನಿ ನಾನು. ಏನ್ ಕೂಲಿ ಮಾಡ್ತಾ ತೆಗಿಯರಿಬ್ರು ಹುಡ್ಕೊಳ್ಳಿ ಮಕ್ಕಳ. ಅದನ್ನು ಯಾವ ಊರು ನಮ್ದು? ಜಮಾಪುರ ಹುಡುಗಿಯರೇ ಹೌದಾ? ಹೋಗ್ರ ಸಾಕು. ಈ ಕಡೆ ಬರಲೇ ಇಲ್ಲ ಆದಾನಿ ಕಡೆ ಕಳಿಸಿ ಸ್ವಾಮಿ. ಈಗ ಹಿಂದಕ್ಕೆ ಬಂದಿಲ್ಲ. ಹಾಲು ಹಾಕಿ ಸಾಕು, ಜಾಸ್ತಿ ಬೇಡ. ನೋಡಿ, ಶುಗರ್ ಕ್ಯಾನ್ಸರ್ ಇರಕಂತಾರು, ಶುಗರ್ ಇದೆ ಕ್ಯಾನ್ಸರ್ ಇದೆ ಅಂತಕ್ಕಂಥ ಮನಸ್ಸಿಗೆ ಗಮನ ಅಂತ ಬಂದ. ಏನಾಗ್ತಿತ್ತು? ಜ್ವರ ಜಾಸ್ತಿ ಬಂದಾಗ ಅವಳು ಪಿಡ್ಸಿ ತರ ಇದಾವಳು, ರೂಪಾಯಿ ಫುಲ್ ಮೇಲೆ ಬಿಡೋಳು. ಅಮ್ಮ ಮಕ್ಕೊಂಡ್ಮೇಲೆ ಇವಾಗ ಈರುಳ್ಳಿಗೆಲ್ಲ ಸುಟ್ಟಿದ್ದು, ಈರುಳ್ಳಿಗೆಲ್ಲ ಸುಟ್ಟು ಕಷಾಯ ಮಾಡಿ ಹಸಿದ್ದು ಸಣ್ಣ 4 ಚಮಚ ಮಲ್ಕೊಂಡು ಇವಾಗ ಬಿಟ್ಟಿದೆ ಸ್ವಾಮಿ. ಅವಾಗ ಮಾಡು ಬಂದು ಇದನ್ನು ಮಾಡು. ಹ್ಯಾಂಡಿಕ್ಯಾಪ್ ಪೇಷಂಟ್ ಮಾತ್ರ ಕಟ್ತಿ, ಬಂದರಿಗೆಲ್ಲ ಫ್ರೀ ಕಟ್ಟಲ್ಲ. ಎಲ್ಲ ಹೇಳಿದ್ಯಾ? ಚನ್ನಗಿರಿ ರೋಡಲ್ಲಿ ಡಬಲ್ ಚೋಟ್ರಿ ಇದೆ. ನಮ್ದು ಈ ಕಡೆ ಹೊಸಳ್ಳಿ ಅಂತ ಜನ ಅಂತ ಕಮ್ಮಿ ಆಗಲ್ಲ. ಮಕ್ಕಳು ಸಾಕ್ತಾರ ನಿನ್ನ? ಮಕ್ಕಳು ಸಾಕಲ್ವಾ? ನಮ್ಮ ಇಂಡಿಯಾಗೆ ಜೈ, ಹಿಂದೂಗಳಿಗೆ ಜೈ ಅನ್ಬೇಕು. ಸ್ವಲ್ಪ ಮಕ್ಕಳಿದಾರ ಎಷ್ಟು ಜನ ಮನೆಗೆ? 2 ಸಾಕಲ್ವಾ? ನೀನ್ ಸಾಕಲ್ಲ ತಾಯಿ? 2 ಗಂಡ್ಮಕ್ಳು ಇವ್ರ ಮನೆ ಹಾಳಾಗ ಹೋಗ ತಳವ ಹುಡ್ತಾವ ನಿಂಬೆಣ್ಣು ಅಡಿಯಮ್ಮ ನೀವು ಸಿರಮ್ಮ. 2 ಗಂಡ್ಮಕ್ಳು ಇದಾವ ನೋಡಿ. ನನ್ನ ದತ್ತಾಗ ನಾ ಒಳ್ಳೆ ಮಗ, ಬರೀ ಬೈತೀನಿ ಅಷ್ಟೇ. ಆಶೀರ್ವಾದ ಮಾಡು. ಬಾ 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 ಬಾ. ಅಮ್ಮ ನಿಮಗೆ ಕೊಟ್ಟನಾ? ನೀವೇ ಕೊಟ್ಟಲ್ಲ ನಿಮ್ಗಂದ್ರೆ ಯಾರೋ ಹಾ ತಂಗಿ ಮಾತ್ಕೊಂಡಿದ್ದೆ. ಕಾಲು ಹಿಂಗೆ ಇದಾವ, ಅರ್ಜೆಂಟ್ ಇಲ್ತಾನೆ ನಿನಗೆ. ಸ್ವಲ್ಪ ಕಾಲಲ್ಲಿ ಜನ ಕೂತ್ಕೊಂಡ್ಬಂದು ನೋಡ್ತೀನಂತೆ. ಇವೆಲ್ಲ ಇಂಟ್ರಾಗಮ್ ಏನ್ ಕಾಕೋದಿವೆಲ್ಲ ನೋಡಿ. ಯಾವ ದೇವಸ್ಥಾನದಲ್ಲೂ ನಮ್ಮ ದೇವಸ್ಥಾನದಲ್ಲಿ ಕೇಳ್ತಾರ ನಿಮ್ಗೆಲ್ಲ ನೋಡಿ. ನನ್ನ ದೇಶದಲ್ಲಿ ಯಾವುದೇ ಕಾರಣಕ್ಕೂ 9 ಸರಿ ಬನ್ನಿ, 10 ಸರಿ ಬನ್ನಿ, ಬಂಗಾರ ಹಾಕು, ಬೆಳ್ಳಿ ಹಾಕು, ಮೈಮಂದಿರ ಒಡವೆ ಹಾಕು ಅಂತ ಯಾವ ದೇವರು ಹೇಳಿಲ್ಲ, ನಾವು ಹೇಳಲ್ಲ. ನಿಮಗೆ ನೆನಪಿರ್ಲಿ, ಯಾವುದೇ ತಂಗಿಯರು ಬಂದು ಮೈಮಂದಿರ ತಾಳೆ ಹಾಕಂತ ಅವಶ್ಯಕತೆ ಇಲ್ಲ.
ಯಾಕಂದ್ರೆ ಹೆಣ್ಮಕ್ಳ ನಿಮಗೆ ತಾಯಿ ತಂದೆ ಎಷ್ಟು ಮುಖ್ಯ, ನಾವು ತಾಳಿ ಎಷ್ಟು ಮುಖ್ಯ, ನಮ್ಮ ಸಂಸ್ಕೃತಿ. ದಯವಿಟ್ಟು ಮನೆ ಮೇಲೆ ತಾಳಿ ಹಾಕ್ಬಿಡಿ. ಇದು ಸಾಧ್ಯವಾದ ಒಂದು ಕಸ ಹೊಡಿರಿ, ಏನ್ ಪರವಾಗಿಲ್ಲ. ಇನ್ನು ಮಕ್ಳಿಲ್ಲ ಅಂತ ಯಾರು ಬಂದಿರೋ ತಂಗಿಯರ ಅಂತ ಹಾಕ್ಬಿಡಿ, 3 ನಿಮಿಷ ತಗೊಂಬನ್ನಿ. ನಾವೇನೋ ಮಂತ್ರ, ನಾವೇನು ದೇವರಲ್ಲ. ಹಾಗಿದ್ರೆ ಸಾಕಷ್ಟು ಮಕ್ಕಳಿಗೆ ನಿಮ್ಗೆ ಹೋಗೋದ್ರೆ ಒಂದ್ ದಿವಸ ಬಂದು ಊಟ ವ್ಯವಸ್ಥೆ ಮಾಡ್ಸಿ ಸಾಕು. ಮರಿ ಕಡ್ದು ಮಟನ್ ಹೊಡೆದು ಪಟಾಕಿ ಹೊಡೆಯೋ ಬದಲು ಇದು ಅಕ್ಕಿ ತರದ ನಂಗೆ ಅಣ್ಣ ನನ್ ತಂದು ಮಾಡಕ್ಕಾಗಲ್ಲ, ಅಕ್ಕಿ ಕೊಡಿ, ನಿಮ್ ಕೈಯಲ್ಲಿ ಬಂದದ್ದು ದಕ್ಷಿಣೆ ಹಾಕಿ, ಮಿಕ್ಕಿದಾಕಿ ನಾವು ನಾಮಕರಣ ಮಾಡೋಣ. ಈ ತರ ಅಂದ್ರೆ 4 ದಿನ ಕಣ್ಣು ಹಾಕಿ ನಾಮಕರಣ ಮಾಡೋಣ. ಆಗ್ಬೋದಾ? ಯಾರು 9 ಸರಿ ಬರ್ಬೇಕಾ 10 ಸರಿ ಬರ್ಬೇಕಲ್ಲ, ನೆನಪಲ್ಲಿ ಬಂದಾಗ ನಾಳೆಗೆ ಬರಕ್ಕಾಗಲ್ಲ. ಬಂದಾಗ ತಾಯಿನ ಕರ್ಕೊಂಡೋಗಿ ನಿಮ್ ಮನ್ಸಲ್ಲಿ ಎಲ್ಲೋ ಅಮೆರಿಕ ಕಾಣುತ್ತಂತ ಆಸೆ ಕಾಣ್ತೀನಿ, ನಾನೇ ಕಾಣ್ತೀನಿ ಅಂತ ನಂಗೆ ಗೊತ್ತಿಲ್ಲ. ನಾನು ಇಲ್ಲೇ ಮಕ್ಕಳ ಟೈಮ್ ಇರಲ್ಲ, 12 ಗಂಟೆ ಮಕ್ಕಳು 4 ಇದು ಅಂತೀನಿ. ಮೊನ್ನೆ ಮನೆ ಬೇರೆ ಹೋಯ್ತಂತ ನಾನು 8 ಗಂಟೆ ಇಬ್ಬರು ಸೇರೋಣ. ಇನ್ನೊಮ್ಮೆ ಹೇಳ್ತೀನಿ, ಇಲ್ಲಿ ಪವಾಡ ನಡೆಯೋದೇ ನಂಬಿಕೆ ಮೇಲೆ. 2ನೇದು ತೀರ್ಥ, 3ನೇದು ನಿಮ್ಮ ಮನೆ ಗಡಿಯಾರ ಫೋಟೋ, 4ನೇದು ಮೈ ಮೇಲೆ ಮಂತ್ರ, 5ನೇದು ಮಾಟ ಆಗಿದೆ ಮಂತ್ರ ಆಗಿದ್ರೆ ಅಮಾವಾಸ್ಯೆ ಮಾತ್ರ ತಲೆ ಹೊಡಿತೀವಿ. ಒಬ್ರಿಗೂ ಅಷ್ಟು ದುಡ್ಡು, ಕುಟುಂಬಕ್ಕೆ ಅಷ್ಟು ದುಡ್ಡು. ಒಂದ್ ವೇಳೆ ದುಡ್ಡೇ ಇಲ್ಲ ಅಂತ ಬಡವರಿಗೆ ಫ್ರೀ ಹೊಡಿತೀವಿ, ಆಗತ್ತಾ? ಇನ್ನ ಗಾಡಿಗಳಿಗೆ ಅಂಗಡಿಗಳಿಗೆ ಸ್ಟಿಕ್ಕರ್ ಹಾಕೊಳ್ಳಿ. ಮನ್ಸು ಬಂದು ಕಾಣ, ಕಾರಿಗೆ ಎಡಗಡೆ ಕೊಡ್ತಾರೆ ಹಾಕೊಳ್ಳಿ, ಹೊರ ಕಾಣ ಪೋಸ್ಟ್ ಹಾಕ್ತಾರ. ಅಂಗಡಿಗಳಿಗೆ ಸಣ್ಣ ಅಂಗಡಿ ಸ್ಟಿಕ್ಕರ್ ಇಕ್ಕೊಳ್ಳಿ, ತಿಂಗೇರ ಹಾಕ್ತಾರ, ತಂದೂರಿ ಮಾಡ್ತಾರೆ, ಅವ್ರು ಮುಟ್ಟಿ ವ್ಯಾಪಾರ ಮಾಡಿ. ದೊಡ್ಡ ಅಂಗಡಿ ಫೋಟೋ ಹಾಕೊಳ್ಳಿ. ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾ ಶೇರ್ ಮಾಡಿ. ಯಾಕೆಂದ್ರೆ ಬರ್ಲಿಕ್ಕೆ ಗೊತ್ತಿಲ್ಲದರು, ಬರ್ಲಿ ಬಸ್ ಇಲ್ದರು, ಬರಕ್ಕೆ ಆಗಲ್ಲ ಅಂತಕ್ಕಂಥ ಅಲ್ಲೇ ಬೇಡ್ಕೊಳ್ಳಿ, ಏನ್ ಪರವಾಗಿಲ್ಲ. ಯಾವ್ದಾದ್ರು ಬಂದು ಕಡಿಮೆಲ್ಲ. ಇನ್ನ ನಿಮಗೆ ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ, ದೇವ್ರ ಸ್ಯಾರಿ ತರ ಬದಲು 1000 ರೂಪಾಯಿ ಕೊಟ್ಟು 100 ರೂಪಾಯಿ ಕೊಟ್ಟು ಮಾಮೂಲಿ ಸ್ಯಾರಿ ತಂದು ಬಡಬಗ್ರಿಗೆ ಕೊಟ್ಬಿಡೋಣ. ಆಗ್ಬೋದಾ? ಅಕ್ಕಿ ತಂದು ಕೊಡಿ, ಬೆಲ್ಲ ತಂದು ಕೊಡಿ. ಒಂದೇ ಒಂದು ರಿಕ್ವೆಸ್ಟ್, ನಿಮ್ ತಾಯಿ ತಂದೆಗೆ ಅನ್ನ ಹಾಕ್ಬಿಡಿ. ಆಗ್ಬೋದಾ? ಗಂಡ ಹೆಂಡತಿ ಒಂದು ರಿಕ್ವೆಸ್ಟ್, ಅದೇ ಗಂಡ ಅದೇ ಹೆಂಡತಿ, ದಯವಿಟ್ಟು ಮಕ್ಕಳಿಗೋಸ್ಕರ ಒಂದಾಗೋಗಿ. ಎಲ್ಲರ ಮನೆ ದಾಸ್ಕೋತೆ, ನಮ್ಮ ಮನೆ ಕೂತಾಯ್ತು, ನಿಮ್ಗೆ ಕಾಣ್ತಿಲ್ಲ ಅಷ್ಟೇ. ಅರ್ಥದ ಗಂಡ ಮನೆ ಬಗ್ಗೋದು ಬಿಡಿ. ಇರುತ್ತೆ ತಂಗಿ, ಎಲ್ಲ ಮನೆಗೆ ಇರುತ್ತೆ, ಇರೋಲ್ವಾ? ಗಂಡ ಹೆಂಡತಿ ಜಗಳ ಯಾರು ಆಡಲ್ಲ ಹೇಳಿ? ಕೈ ಎತ್ತಿ ಯಾರು ಆಡಲ್ಲ ಅಂತ? ಅಥವಾ ಯಾರು ಸಾಯಲ್ಲ ಕೈ ಎತ್ತಿ? ಎಲ್ಲರೂ ಸಾಯ್ತಾರೆ ಒಂದೇ ಸಹ. ಅದಕ್ಕೆ ಎಲ್ಲ ಮನೆ ಗಲಾಟೆ ಆಗೇ ಆಗುತ್ತೆ. ನಿಂಗೆ ಒಬ್ಬರು ಹೆಂಡತಿ